ಕೇವಲ ಒಬ್ಬ ಮನುಷ್ಯ, ಒಂದು ಕನಸು ಮತ್ತು 9 ವರ್ಷಗಳ ಕಠಿಣ ಪರಿಶ್ರಮದೊಂದಿಗೆ ಇವರು ಏಕೆ 360 ಅಡಿ ಉದ್ದದ ಮತ್ತು 30 ಅಡಿ ಎತ್ತರವಿರುವ ಪರ್ವತವನ್ನು ಒಂಟಿಯಾಗಿ ಕೊರೆದರು? ಇದು ಕೇವಲ ಪ್ರೇಮದ ಕತೆ ಅಥವಾ ಅಸಾಧ್ಯವಾದದ್ದನ್ನು ನಾವು ಕೂಡ ಸಾಧಿಸಬಹುದೆಂಬ ನಂಬಿಕೆ? ಒಂಟಿಯಾಗಿ ನಿಂತು ಪರ್ವತವನ್ನು ಸೋಲಿಸಿದ ಮನುಷ್ಯನ ಕತೆ ಇದು. ಬಿಹಾರದ ದಶರಥ ಮಾಂಜಿಯವರ ಕತೆ. ಇವರು ಬಿಹಾರದ ಗಯಾ ಜಿಲ್ಲೆಯ ಘೌಲರ್ ಎಂಬ ಪ್ರದೇಶದಲ್ಲಿ ಜನಿಸಿದರು. ಬಡತನ ಮತ್ತು ಕಷ್ಟಗಳಿಂದ ಕೂಡಿದ ಇವರ ಬಾಲ್ಯದಲ್ಲಿ ಅವರು ತಮ್ಮ ಮನೆಯಿಂದ ಒಮ್ಮೆ ಓಡಿ ಹೋಗಿ ಧನ್ಬಾ ಎಂಬ ಪ್ರದೇಶದಲ್ಲಿ ಕಲ್ಲಿದ್ದಲು ಗಣಿಯಲ್ಲಿ ಕೂಡ ಕೆಲಸ ಮಾಡಿದರು. ನಂತರ ಅವರು ತಮ್ಮ ಗ್ರಾಮಕ್ಕೆ ಹಿಂತಿರುಗಿ ಫಲ್ಗುಣಿ ದೇವಿ ಎಂಬಾಕೆಯನ್ನು ಮದುವೆಯಾಗಿ ನಿಲ್ಲಿಸಿದರು. ಆದರೆ 1959ರಲ್ಲಿ ದುರಂತವೊಂದು ಅವರ ಬಾಳಲ್ಲಿ ಸಂಭವಿಸಿತು. ಅದೇನೆಂದರೆ ಅವರ ಪತ್ನಿಯಾದ ಫಲ್ಗುಣಿ ದೇವಿಯವರು ಪರ್ವತದಿಂದ ಕುಸಿದು ಗಂಭೀರವಾಗಿ ಗಾಯಗೊಂಡರು ಮತ್ತು ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯಲು ಸುಮಾರು 70 ಕಿಲೋಮೀಟರ್ನಷ್ಟು ದೂರವನ್ನು ಕ್ರಮಿಸಬೇಕಾಗಿ ಬಂತು. ಆದರೆ ಆಸ್ಪತ್ರೆ ತಲುಪುವಷ್ಟರಲ್ಲಿ ಅವರು ಸಾವನ್ನಪ್ಪಿದರು. ಈ ಘಟನೆ ದಶರಥರವರ ಹೃದಯವನ್ನು ಘಾಸಿಗೊಳಿಸಿತು ಮತ್ತು ಅವರು ಇದನ್ನು ಸವಾಲಾಗಿ ಸ್ವೀಕರಿಸಿ ಒಂದು ನಿರ್ಧಾರ ಮಾಡಿದರು. ಈ ಪರ್ವತವನ್ನು ಕೊರೆದು ರಸ್ತೆ ಮಾಡುವುದು ಮತ್ತು ಇದರಿಂದ ಅವರ ಗ್ರಾಮದ ಜನರಿಗೆ ಸುಲಭವಾಗಿ ವೈದ್ಯಕೀಯ ಸಹಾಯವನ್ನು ಪಡೆಯಬಹುದೆಂಬುದನ್ನು ಅವರು ಅರಿತಿದ್ದರು. ತಡ ಮಾಡದೆ ಸುಮಾರು 360 ಅಡಿ ಉದ್ದ ಮತ್ತು 30 ಅಡಿ ಎತ್ತರದ ಪರ್ವತವನ್ನು ಒಂಟಿಯಾಗಿ ಕೊರೆಯಲು ಪ್ರಾರಂಭಿಸಿದರು. ಅವರನ್ನು ಮೊದಲು ಹುಚ್ಚ ಎಂದು ಕೆಲವರು ಅಪಹಾಸ್ಯ ಕೂಡ ಮಾಡಿದುಂಟು. ಆದರೆ ಅವರ ದೃಢ ನಿಶ್ಚಯ ಮತ್ತು ಪತ್ನಿಯ ಪ್ರೇಮ ಅವರನ್ನು ಮುನ್ನಡೆಸಿತು ಮತ್ತು ಸುಮಾರು 22 ವರ್ಷಗಳ ಕಾಲ ಕಠಿಣ ಪರಿಶ್ರಮದ ನಂತರ ಅವರು 110 ಮೀಟರ್ ಉದ್ದ ಮತ್ತು 9.1 ಮೀಟರ್ ಅಗಲದ ರಸ್ತೆಯನ್ನು ನಿರ್ಮಿಸಿದರು. ಇದರಿಂದ ಆಟ್ರಿ ಮತ್ತು ವರ್ಜಿಗಂಜ್ ಎಂಬ ಪ್ರದೇಶದ ನಡುವಿನ ದೂರ ಸುಮಾರು 55 ಕಿಲೋಮೀಟರ್ನಿಂದ ಕೇವಲ 15 ಕಿಲೋಮೀಟರ್ನವರೆಗೆ ಕಡಿಮೆಯಾಯಿತು. ಆರಂಭದಲ್ಲಿ ಅವರನ್ನು ಅಪಹಾಸ್ಯ ಮಾಡಿದ ಜನರು ನಂತರ ಅವರಿಗೆ ಬೇಕಾದ ಆಹಾರ ಮತ್ತು ಸಾಧನಗಳನ್ನು ಕೂಡ ನೀಡಿ ಬೆಂಬಲಿಸಲು ಪ್ರಾರಂಭಿಸಿದರು. ಅವರ ಈ ಸಾಹಸಕ್ಕೆ ಪರ್ವತವನ್ನು ಚೀರಿದ ಮನುಷ್ಯ ಎಂಬ ಬಿರುದು ಕೂಡ ಲಭಿಸಿತು. ಬಿಹಾರ ಸರ್ಕಾರವು ಅವರನ್ನು 2006ರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ನಾಮನಿರ್ದೇಶನ ಕೂಡ ಮಾಡಿತ್ತು. ಆದರೆ ದುರದೃಷ್ಟವಶಾತ್ 2007ರಲ್ಲಿ ದಶರಥ್ ಮಾಂಜಿ ಅವರು ಪಿತ್ತಕೋಶದ ಕ್ಯಾನ್ಸರ್ನಿಂದಾಗಿ ನಿಧನರಾದರು. ಬಿಹಾರ ಸರ್ಕಾರವು ಅವರಿಗೆ ರಾಜ್ಯದ ಗೌರವದಿಂದ ಅಂತಿಮ ಸಂಸ್ಕಾರ ಮಾಡಿತು ಮತ್ತು ಅವರ ನಂತರ ಅವರು ಕೊರೆದ ರಸ್ತೆಯನ್ನು ಅಧಿಕೃತವಾಗಿ ನಿರ್ಮಿಸಲಾಯಿತು. ದಶರಥ್ ಮಾಂಜಿ ಅವರ ಕತೆ ಅನೇಕ ಚಲನಚಿತ್ರಗಳಿಗೆ ಕೂಡ ಸ್ಫೂರ್ತಿಯಾಗಿದೆ. 2015ರಲ್ಲಿ ಮಾಂಜಿ ದ ಮೌಂಟನ್ ಮ್ಯಾನ್ ಎಂಬ ಹಿಂದಿ ಚಲನಚಿತ್ರ ಕೂಡ ಬಿಡುಗಡೆಯಾಯಿತು. ಇದರಲ್ಲಿ ನವಾಜುದ್ದೀನ್ ಸಿದ್ದಿಕಿ ಅವರು ಮಾಂಜಿಯ ಪಾತ್ರವನ್ನು ನಿರ್ವಹಿಸಿದರು. ಮಾಂಜಿಯವರ ಕತೆ ನಿಜವಾದ ಸಾಹಸ ಮತ್ತು ದೃಢ ನಿಶ್ಚಯದ ಕತೆ. ಅವರು ತೋರಿದ ಸಾಧನೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಇಂದಿನ ವಿಡಿಯೋ ನಿಮಗೆ ಹೇಗೆ ಅನಿಸಿತು? ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.